ಇವತ್ತಿನ ರೆಸಿಪಿ ಏನಪ್ಪ ಅಂದರೆ 2 ನಿಮಿಷದಲ್ಲಿ ಆಗುವಂತಹ ನಾರ್ತ್ ಇಂಡಿಯನ್ದಲ್ಲಿ ಸಖತ್ ಫೇಮಸ್ ಆಗಿರುವಂತಹ ಸ್ಟ್ರೀಟ್ ಫುಡ್ ಏನಪ್ಪ ಅಂದರೆ ಕುರ್ಕುರೆ ಚಿಪ್ಸ್ ಬೆಲ್. ಚಟ್ಪಟ್ ಅನ್ನೋ ಥರ ಸ್ನ್ಯಾಕ್ಸ್ ಬೇಕು ಆದರೆ ಈಸಿಯಾಗಿ ರೆಡಿ ಆಗಬೇಕು ಅನ್ನೋರು ಈ ರೆಸಿಪಿನ ಮಾಡ್ಬೋದು. ರೆಸಿಪಿನ ನೋಡೋಕ್ಕೂ ಮುನ್ನ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಇದು ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಇವಾಗ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇಲ್ಲಿ ನಾನು ಒಂದು ಚಿಕ್ಕ ಟೊಮೆಟೊ ತೊಗೊಂಬಿಟ್ಟು ಅದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಒಂದೇ ಒಂದು ಈರುಳ್ಳಿ. ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಹೋಮ್ ಮೇಡ್ ಹುಣಸೆ ಹಣ್ಣಿನ ಚಟ್ನಿ, ಗೋಲ್ಗಪ್ಪಾಗೆ ಪಾನಿಪುರಿಗೆಲ್ಲ ಹಾಕ್ತೀವಲ್ಲ ಅದು. ಇದು ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸ. 1 ಪ್ಯಾಕೆಟು ಲೇಸ್ ತೊಗೊಂಡಿದ್ದೀನಿ, ನೀವು ಯಾವ ಕಂಪ್ನಿದು ಬೇಕಾದರೂ ತೊಗೋಬೋದು. ಮತ್ತು ಇನ್ನೊಂದು ಪ್ಯಾಕೆಟು ಫುಲ್ ಟೋಸ್ ತೊಗೊಂಡಿದ್ದೀನಿ. ಇದಿಷ್ಟು ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಫುಲ್ ಟೋಸ್ ಅಥವಾ ಕುರ್ಕುರೆ ಯಾವುದಾದ್ರೂ ಸಹ ಪ್ಯಾಕೆಟ್ನಲ್ಲಿ ಒಂದ್ಸಲ ಈ ರೀತಿ ಮಾಡ್ಕೊಳ್ಳಿ. ಆದರೆ ಪುಡಿ ಮಾಡೋದಕ್ಕೆ ಹೋಗಬೇಡಿ, ಸುಮ್ಮನೆ ಹಾಗೆ ಕಟ್ ಮಾಡ್ಕೊಳ್ಳಿ. ಏಕೆಂದರೆ ಉದ್ದುದ್ದ ಇರುತ್ತಲ್ಲ, ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಅಷ್ಟೇ. ಆ ಥರ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಇವಾಗ ನಾನು ಬೌಲ್ಗೆ ಹಾಕೊತಾ ಇದ್ದೀನಿ. ಮತ್ತು ಇದೇ ರೀತಿಯೇ ಲೇಸ್ನು ಸಹ ತೊಗೊಂಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಬೌಲ್ಗೆ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಮತ್ತು ಈರುಳ್ಳಿನ, ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ. ನಿಮ್ಮ ಹತ್ರ ಇನ್ ಕೇಸ್ ಕ್ಯಾರೆಟ್ ಇದ್ದರೆ ಅದನ್ನು ಸಹ ತುರಿದ್ಬಿಟ್ಟು ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾಗಿದ್ಮೇಲೆ 3 ಚಿಟಿಕೆಯಷ್ಟು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ. ಫುಲ್ ಟೋಸ್ನಲ್ಲಿ ಮತ್ತು ಲೇಸ್ನಲ್ಲಿ ಆಲ್ರೆಡಿ ಮಸಾಲ ಇರೋದ್ರಿಂದ ನೀವು ಜಾಸ್ತಿ ಮಸಾಲ ಹಾಕೊಳ್ಳೋಕ್ಕೆ ಹೋಗಬೇಡಿ. ನೆಕ್ಸ್ಟು 3 ಚಿಟಿಕೆಯಷ್ಟು ಚಾಟ್ ಮಸಾಲ ಹಾಕೊತಾ ಇದ್ದೀನಿ. 1 ಚಿಟಿಕೆಯಷ್ಟು ಕಪ್ಪು ಉಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ. ಫುಲ್ ಟೋಸ್ನಲ್ಲಿ ಮತ್ತು ಲೇಸ್ನಲ್ಲಿ ಆಲ್ರೆಡಿ ಮಸಾಲ ಇರೋದ್ರಿಂದ ನೀವು ಜಾಸ್ತಿ ಮಸಾಲ ಹಾಕೊಳ್ಳೋಕ್ಕೆ ಹೋಗಬೇಡಿ. ಜಸ್ಟ್ ನಾವು ಏನು ಫ್ರೆಶ್ ತರಕಾರಿ ಹಾಕ್ಕೊಂಡಿದ್ದೀವೋ ಅದಕ್ಕೆ ಸರಿಯಾಗಲಿ ಅಂತ ಹಾಕೊತಾ ಇರೋದು ಅಷ್ಟೇ. ಇವಾಗ ನೀವು ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದರೆ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಂದು ಕಡೆ ಉಪ್ಪು ಖಾರ ಹಾಗೆ ಉಳಿದ್ಕೊಂಡು ಬಿಡುತ್ತೆ. ಸೊ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ಕುರ್ಕುರೆನಲ್ಲೇ ಮಾಡ್ಕೋಬೋದು, ಲೇಸ್ ಇಲ್ಲದೆ ಇರೋ ಥರ. ಇಲ್ಲ ಲೇಸ್ನಲ್ಲೇ ಮಾಡ್ಕೋಬೋದು ಕುರ್ಕುರೆ ಇಲ್ಲದೆ ಇರೋ ಥರ. ಇಲ್ಲ ಅಂದರೆ ಬರೀ ತರಕಾರಿ ಹಾಕ್ಕೊಂಡು ಕುರ್ಕುರೆ ಲೇಸ್ನ ಕಮ್ಮಿ ಮಾಡಿಕೊಂಡು ಹಾಗೆ ಸಹ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಜಸ್ಟ್ 2 ನಿಮಿಷದಲ್ಲಿ ಕುರ್ಕುರೆ ಬೇಲ್ ರೆಡಿ ಆಗೋಯ್ತು. ನೀವು ಒನ್ಸ್ ಇದನ್ನು ಟ್ರೈ ಮಾಡಿ. ಮತ್ತು ಇಷ್ಟೊತ್ತು ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ಈಸಿ ರೆಸಿಪಿಯೊಂದಿಗೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಥ್ಯಾಂಕ್ ಯು.